ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಶಿವತಂದೆ ಶಿವಬಾಬಾ ಬಂದಿರುವ ಕಾರಣ ನಮ್ಮನ್ನು ಜ್ಞಾನ ರತ್ನಗಳಿಂದ ಅಲಂಕರಿಸಿ ಮನೆಗೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ನಂತರ ರಾಜಧಾನಿಯಲ್ಲಿ ಸ್ವರ್ಗದಲ್ಲಿ ಕಳುಹಿಸಲು ಮಕ್ಕಳ ಕರೆಯ ಪ್ರತಿಫಲ ನಾವು ದುಃಖದಲ್ಲಿ ಮನೆಗೆ ಕರೆದೊಯ್ಯಿ ಎಂದು ಕೂಗಿದ್ದೇವೆ. ತಂದೆಯು ಪ್ರೀತಿಯಿಂದ ಬಂದಿದ್ದಾರೆ. ಅಪಾರ ಖುಷಿ. ತಂದೆಯು ಹೇಳುತ್ತಾರೆ, ನಾನು ನಿಮ್ಮ ಜೋಳಿಗೆಯನ್ನು ಖುಷಿ ಖಜಾನೆಯಿಂದ ತುಂಬಿಸುತ್ತಿದ್ದೇನೆ. ಮೂಲ ಸಂದೇಶ: ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಿ ದೇಹಾಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನದಲ್ಲಿ ನೆಲೆಸಿರಿ. ಧಾರಣೆಯ ಶಕ್ತಿ: ಯಾವ ಘಟನೆಗಳಾದರೂ ಇದು ಕಲ್ಪದ ಹಿಂದೆ ನಡೆದಿತ್ತು, ಮತ್ತೆ ನಡೆಯುತ್ತದೆ. ಇದು ಡ್ರಾಮಾ. ಸ್ಮೃತಿಯಲ್ಲಿ ಇರಿ. ಹೊಸದೇನಿಲ್ಲ. ಯುದ್ಧವೂ ಸಹ ಹೊಸದೇನಿಲ್ಲ. 5,000 ವರ್ಷಗಳ ಹಿಂದೆ ನಡೆದಿತ್ತು, ಮತ್ತೆ ನಡೆಯುತ್ತದೆ. ವಿನಾಶದ ದೃಶ್ಯ: ಹಳೆಯ ಪ್ರಪಂಚದ ಬಿದುರಿನ ಕಾಡಿನಂತೆ ಸುಟ್ಟು ಭಸ್ಮವಾಗುವುದು. ಇದು ಅವಶ್ಯ. ಸಂದೇಶ ವಾಹಕನ ಕರ್ತವ್ಯ: ತಂದೆ ಕೇವಲ ಜ್ಞಾನವನ್ನು ನೀಡುವನು, ಮಕ್ಕಳು ಅದನ್ನು ಎಲ್ಲರಿಗೂ ಹಂಚುವನು. ವಿಕರ್ಮ ವಿನಾಶ: ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮಗಳು ಸುಟ್ಟು ಹೋಗುತ್ತವೆ. ಶಿವತಂದೆಯ ವಾಕ್ಯ: ಮಕ್ಕಳೇ ಎಂದು ಹೇಳಿದಾಗ ಎಲ್ಲರೂ ಸಹೋದರ ಸಹೋದರಿಯರೇ. ಸತ್ಯುಗದ ಸ್ಥಾಪನೆ: ತಂದೆಯು ಒಂದು ಧರ್ಮವನ್ನು, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ವಿನಾಶ ಕಾರ್ಯ: ಶಂಕರನ ಮೂಲಕ ಹಳೆಯ ಪ್ರಪಂಚ ವಿನಾಶವಾಗುತ್ತದೆ. ಬ್ರಹ್ಮನ ಪಾತ್ರ: ಬ್ರಹ್ಮನು ಪತಿತರಿಂದ ಪಾವನನಾಗಿ ದೇವತೆಗಳಲ್ಲಿ ಮೊದಲ ರಾಜಕುಮಾರನಾಗುತ್ತಾರೆ. ವಿಷ್ಣುವಿನ ಪಾತ್ರ: ವಿಷ್ಣುವು ಲಕ್ಷ್ಮೀ ನಾರಾಯಣನ ರೂಪವೇ ಆಗಿರುತ್ತಾರೆ. ಸ್ವದರ್ಶನ ಚಕ್ರಧಾರಿ ಜ್ಞಾನ: ಪರಮಾತ್ಮನು ಸೃಷ್ಟಿಯ ಆದಿಮಧ್ಯ ಅಂತ್ಯವನ್ನು ಅರಿತಿದ್ದಾರೆ. ಭಾರತದ ಮಹಿಮೆ: ಭಾರತವೇ ಪವಿತ್ರ ದೇಶವಾಗಿತ್ತು. ಲಕ್ಷ್ಮೀನಾರಾಯಣರು ಆಡಳಿತ ನಡೆಸುತ್ತಿದ್ದರು. ಪೂಜ್ಯದಿಂದ ಪೂಜಾರಿ: ದೇವತೆಗಳು ಅಂದರೆ ಪೂಜ್ಯ 84 ಜನ್ಮಗಳಲ್ಲಿ ಪೂಜಾರಿಗಳಾಗಿ ಬದಲಾದರು. ಈಗ ಮತ್ತೆ ಪೂಜ್ಯರಾಗುತ್ತಾರೆ. ಸತ್ಯುಗದ ಜೀವನ: ಅಲ್ಲಿ ದುಃಖದ ಹೆಸರೇ ಇಲ್ಲ. ಸದಾ ಸುಖ, ಶಾಂತಿ, ಪವಿತ್ರತೆ. ಮಹಾಯಾತ್ರೆ: ಎಲ್ಲ ಆತ್ಮಗಳು ಮಿಡಿತಗಳಂತೆ ಮೂಲವತನಕ್ಕೆ ಹಿಂದಿರುಗುತ್ತವೆ. ಶೃಂಗಾರದ ಅರ್ಥ: ಜ್ಞಾನರತ್ನಗಳಿಂದ ಶೃಂಗಾರ ಮಾಡಿದರೆ ಸುಲಭವಾಗಿ ಮನೆಗೆ ಹೋಗಬಹುದು. ಮಾಡದವರು ಶಿಕ್ಷೆ ಅನುಭವಿಸುವರು. ಯೋಗದ ಬಲದ ಫಲ: ನೆನಪು ಯೋಗದಿಂದ ಹಳೆಯ ಲೆಕ್ಕಾಚಾರ ಸುಟ್ಟು ಹೋಗಿ ಹೊಸ ಸ್ವರ್ಗದ ಪದವಿಯನ್ನು ಪಡೆಯುತ್ತೇವೆ. ದಾನದ ನಿಯಮ: ಕೆಲವರಿಗೆ, ಪಾತ್ರರಿಗೆ ಮಾತ್ರ ಅಂದರೆ ಯೋಗ್ಯರಿಗೆ ದಾನ ಮಾಡಿ. ಪಾಪಾತ್ಮರಿಗೆ ಕೊಟ್ಟರೆ ತಾವು ಪಾಪದ ಭಾಗಿಯಾಗುತ್ತೀರಿ. ಪಾಂಡವ ಸೈನ್ಯ: ತಂದೆಯು ಪಾಂಡವರ ಅಧಿಪತಿ. ಕೇವಲ ಅವರ ಮೂಲಕ ವಿಜಯದ ಖಚಿತತೆ. ವ್ಯೂಹದ ರಹಸ್ಯ: ಎಲ್ಲ ಆತ್ಮಗಳು ವಧುಗಳು. ವರನಾದ ಪರಮಾತ್ಮನು ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಸಹಜ ಯೋಗಿ ಜೀವನ: ಅಮೃತ ವೇಳೆಯಿಂದಲೇ ತಂದೆಯ ಪ್ರೀತಿಯ ಪಾಲನೆ ಪ್ರಾರಂಭವಾಗುತ್ತವೆ. ದಿನವೇ ಶ್ರೇಷ್ಠವಾಗುತ್ತದೆ. ಮುರಳಿಯ ಮುಖ್ಯ ಸಾರಾಂಶ. ಇಂದಿನ ಮುರಳಿಯ ಸಾರ: ತಂದೆಯು ಪ್ರೀತಿಯಿಂದ ಮಕ್ಕಳನ್ನು ನೆನಪಿಸಿ ಹೇಳುತ್ತಾರೆ, ಮಕ್ಕಳೇ, ನಾನೇ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿ ಸ್ವರ್ಗದಲ್ಲಿ ಕಳುಹಿಸುವೆನು. ನಿಮ್ಮ ಶೃಂಗಾರ ಜ್ಞಾನದಿಂದ ದೇಹಾಭಿಮಾನವಿಲ್ಲದೆ ನನ್ನನ್ನು ನೆನಪಿಸಿ. ಡ್ರಾಮಾದ ಪ್ರತಿಕ್ಷಣ ಹಳೆಯದೇ, ಹೊಸದೇನಲ್ಲ. ಯುದ್ಧ, ವಿನಾಶ, ಹೊಸ ಪ್ರಪಂಚ ಎಲ್ಲವೂ ನಿಶ್ಚಿತ. ಪಾತ್ರರಾಗಲು ಪವಿತ್ರತೆ, ನೆನಪು, ದಾನ ಮತ್ತು ಸೇವೆ ಮುಖ್ಯ. ಆಗ ನೀವು ಪೂಜಾರಿಯಿಂದ ಪೂಜ್ಯರಾಗುತ್ತೀರಿ. ಸದಾ ಖುಷಿಯಲ್ಲಿ ಇರಿ. ತಂದೆಯ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಜೀವನವನ್ನು ಅಲಂಕರಿಸಿರಿ. ಓಂ ಶಾಂತಿ.